ಮತಾಂತರದ ಅಟ್ಟಹಾಸ, ಸಮಾಧಿ ಅಗೆದು ಸತ್ತವರನ್ನು ಕನ್ವರ್ಟ್ ಮಾಡಿದ ದುರುಳರು. ಮತಾಂತರ ಎನ್ನುವ ಪಿಡುಗು ಈಗಲೂ ದೇಶವನ್ನ ಕಾಡ್ತಾ ಇದೆ. ಆಮಿಷ ಒಡ್ಡಿ ಹಿಂದೂ ದೈವ ದೇವರುಗಳ ಬಗ್ಗೆ ಇನ್ನಿಲ್ಲದ ಅಪಪ್ರಚಾರ ಮಾಡಿ ದ್ವೇಷದ ಭಾವನೆ ತುಂಬಿ ಬಲವಂತವಾಗಿ ಧರ್ಮಾಂತರ ಮಾಡಿಸುವ ಹೇಯ ಕ್ರೌರ್ಯ ಎಗ್ಗಿಲ್ಲದೆ ನಡೀತಾ ಇದೆ. ಈ ಜಾಲದ ಹಿಂದೆ ಮಿಷನರಿಗಳು ಸಂಘಟಿತವಾಗಿ ಯೋಜನಾಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಮತಾಂತರಗೊಂಡವರು ಸತ್ತವರನ್ನು ಕನ್ವರ್ಷನ್ ಮಾಡುವ ಮಟ್ಟಿಗೆ ಬ್ರೈನ್ ವಾಶ್ ಆಗಿರ್ತಾರೆ ಅಂದ್ರೆ ನೀವು ನಂಬಲೇಬೇಕು. ವೈರಲ್ ವಿಡಿಯೋ ಒಂದರಲ್ಲಿ ಕೆ ಗೋಪಿನಾಥ್ ಎನ್ನುವ ಮೃತ ವ್ಯಕ್ತಿಯನ್ನ ಹಿಂದೂ ಸಂಪ್ರದಾಯದಂತೆ ಸಮಾಧಿ ಮಾಡಲಾಗಿತ್ತು. ಅಲ್ಲದೆ ಸಮಾಧಿ ಫಲಕದಲ್ಲಿ ಹಿಂದೂ ನಂಬಿಕೆಯ ಸಂಬಂಧಿತವಾದಂತಹ ಚಿಹ್ನೆಯನ್ನು ಗುರುತಿಸಲಾಗಿತ್ತು. ಆದರೆ ಸತ್ತು ಸಮಾಧಿ ಸೇರಿರುವ ವ್ಯಕ್ತಿಯ ಮನೆಯವರೋ ಕುಟುಂಬಸ್ಥರೋ ಯಾರೋ ತಾವು ಮತಾಂತರ ಹೊಂದಿದ ಪರಿಣಾಮ ಬ್ರೈನ್ ವಾಶ್ಗೆ ಒಳಗಾಗಿ ಕಾನೂನು ಬಾಹಿರವಾಗಿ ಸಮಾಧಿಯನ್ನೇ ಅಗೆದು ಅದೇ ಜಾಗದಲ್ಲಿ ಕ್ರೈಸ್ತರ ಮಾದರಿಯ ಸಮಾಧಿ ನಿರ್ಮಿಸಿ ಸಮಾಧಿಯ ಫಲಕದಲ್ಲಿ ಶಿಲುಬೆಯ ಗುರುತನ್ನ ಅಚ್ಚೊತ್ತಿದ್ದಾರೆ. ಅರ್ಥಾತ್ ಸತ್ತ ವ್ಯಕ್ತಿಯನ್ನೇ ಕನ್ವರ್ಟ್ ಮಾಡಿದ್ದಾರೆ. ಮತಾಂತರದಂತಹ ಕಾನೂನು ಬಾಹಿರ ಕೃತ್ಯ ಸ್ವಾತಂತ್ರ್ಯ ಪೂರ್ವದಿಂದಲೂ ನಡೆದುಕೊಂಡು ಬರ್ತಾ ಇದ್ದು ಈಗಲೂ ಅವ್ಯಾಹತವಾಗಿ ನಡೆದುಕೊಳ್ತಾ ಇದೆ. ಕೆಲವರು ತಾವು ಮತಾಂತರ ಮಾಡುವುದಿಲ್ಲ ಎಂದು ಗೊಬ್ಬೆ ಹಾಕುತ್ತಲೇ ಮತಾಂತರ ನಿಯಂತ್ರಣದ ಕಾನೂನಿಗೆ ವಿರೋಧ ವ್ಯಕ್ತಪಡಿಸುತ್ತಾರೆ.